परीक्षित है महसूस है like how it is Parikshit your experience taken the decision and how you got the address and Prakash Cellular service now it's more than 21 days over so how it is like your feedback mobile repair and like iPhone repair advanced level ಕಲ್ತಿದ್ದೀರಾ ನೀವು ಯಾವ ಥರ ಇತ್ತು ಲೈಕ್ ನೀವು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಟ್ಸ್ ಗುಡ್ ಆರ್ ಹೌ ಇಸ್ ಯೋರ್ ಎಕ್ಸ್ಪೀರಿಯನ್ಸ್ ಒಂದೇ ನಾನು ಇದು ಶುರು ಮಾಡಿದ್ದು ನಾನು ಆಕ್ಚುಲಿ BSc ಮಾಡ್ತಿದ್ದೆ ಬಟ್ ನನಗೆ ಅಲ್ಲಿ ಇಷ್ಟ ಆಗ್ತಿರಲಿಲ್ಲ ಫೀಲ್ಡ್ ಸೊ ನನಗೆ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್ ಆಗಿ ನಂಗೆ ಒಂಥರ ಅಟ್ರಾಕ್ಷನ್ ಇತ್ತು ಲೈಕ್ ಮಾಡಬೇಕು ಅಂತ ನಿಮ್ದು ಫೋನ್ ಅಲ್ಲಿ ನೀವು ಪೂರ್ತಿ ಏನದ ನೀವು ಟ್ರಾನ್ಸ್ಪರೆಂಟ್ ಮಾಡಿ ಲೇಟೆಸ್ಟ್ ಮಾಡೆಲ್ ತರ ಮಾಡಿದ್ದೀರಾ ದಿಸ್ ಇಸ್ ಲೈಕ್ ನ್ಯೂ ಇನೋವೇಟಿವ್ ಲೈಕ್ ಹೌ ಇಸ್ ದಟ್ ಲುಕ್ ಲೈಕ್ ಇಟ್ಸ್ ಡಿಫರೆಂಟ್ ನೀವು ಎರಡು ಫೋನ್ ಮಾಡಿದ್ದೀರಾ ನಾನು ಹೇಳ್ತಿರೋದು ಹೌ ಇಟ್ ಇಸ್ ರಿಪೇರ್ ಅಂಡ್ ಸರ್ವಿಸ್ ಇಂಡಸ್ಟ್ರಿ ಈಗ ನೀವು ನೋಡಿದ್ದೀರಾ ಲ್ಯಾಬ್ ಯಾವ ತರ ಇದೆ ಟೂಲ್ಸ್ ಲೇಟೆಸ್ಟ್ ಇದೆ ಆ ಕಾಂಪೋನೆಂಟ್ಸ್ ಲೆವೆಲ್ ಇಂದ ನಿಮ್ಗೆ ಏನ್ ಅರ್ಥ ಆಗಿದೆ ಹೌ ಇಟ್ ಇಸ್ ಲೈಕ್ ಟ್ರೈನರ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಯಾವ ತರ ಕ್ಲಾಸಸ್ ಇತ್ತು ಈಗ ವಿಡಿಯೋಲಿ ನೋಡೋರು ಅವ್ರಿಗೆ ಗೊತ್ತಿಲ್ಲಲ್ಲ ಅವ್ರು ಬಂದೇ ಇಲ್ಲ ಈ ಲ್ಯಾಬ್ ನೋಡಿಲ್ಲ ನೀವು ಮೈಸೂರಿಂದ ಬಂದು ಈಗ ಕ್ಲಾಸ್ ಇವತ್ತು ಟುಡೇ ಇಸ್ ದ ಲಾಸ್ಟ್ ಡೇ ಸೊ ಹೌ ಇಟ್ ಇಸ್ ಯೋರ್ ಎಕ್ಸ್ಪೀರಿಯನ್ಸ್ ಏನೇನು ಕಲ್ತಿದ್ದೀರಾ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಮಾಡಿ ಸೊ ನಾನು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದೆ ಸೊ ಯಾವುದು ನನ್ಗೆ ಹತ್ರ ಇರೋದು ಜೊತೆಗೆ ಚೆನ್ನಾಗಿ ರಿವ್ಯೂ ಇರೋಂಥದ್ದು ಸೊ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಫಸ್ಟ್ ಬಂದಿದ್ದು ಸೊ ಅಲ್ಲಿಗೆ ಜಾಯ್ನ್ ಆದ್ಮೇಲೆ ನಾನು ನೆಕ್ಸ್ಟ್ ಇಲ್ಲಿ ನಂಗೆ ಗೊತ್ತಿರಲಿಲ್ಲ ಹೆಂಗೆ ಅಂತ ನಾನು ಈವನ್ ಬಂದು ನಾನು ನೋಡೂ ಇಲ್ಲ ಲ್ಯಾಬ್ ಸೊ ಜಸ್ಟ್ ಫೋನ್ ಕಾಲ್ ಮಾಡಿದಾಗಲೇ ನಂಗೆ ಅದು ಫಸ್ಟ್ ಇಂಪ್ರೆಷನ್ ನಂಗೆ ಸಖತ್ ಇಷ್ಟ ಆಯಿತು ಅಂದ್ರೆ ಆಕ್ಟಿವ್ ಆಗಿ ಇದು ಮಾಡ್ತಿರು ಒಂದೆರಡು ಬೇರೆ ಇದಕ್ಕೂ ಮಾಡಿದೆ ಬಟ್ ಅವರು ಬಂದ್ರೆ ಬನ್ನಿ ಇಲ್ದೇ ಇಲ್ಲ ಹೋಗಿ ಆ ತರ ಇದ್ ಮಾಡಿದ್ರು ಸೊ ಅದ್ ನಂಗೆ ಇಷ್ಟ ಆಯ್ತು ಆ ತರ ಇತ್ತು ದಿಸ್ ಇಸ್ ಲೈಕ್ ಪ್ರೊಫೆಷನಲಿ ಓನ್ಲಿ ಫಾರ್ ಟ್ರೈನಿಂಗ್ ಲೈಕ್ ವಿ ಹ್ಯಾವ್ ಸೆಪರೇಟ್ ಡೆಡಿಕೇಟೆಡ್ ಓನ್ಲಿ ಟ್ರೈನಿಂಗ್ ಈಗ ಕೆಲಸ ಮಾಡೋರು ಆ ಲೆವೆಲ್ ಕೆಲಸ ಮಾಡ್ತಾರೆ ರಿಪೇರ್ ಆಗುತ್ತೆ ಸರ್ವಿಸ್ ಆಗುತ್ತೆ ನೀವು ನೋಡಿರ್ಬೋದು ಆ ತರ ಹೈಟೆಕ್ ಲ್ಯಾಬು ಇದೆ ರಿಪೇರ್ ಸರ್ವಿಸು ಆಗ್ತಾ ಇದೆ ಕಸ್ಟಮರ್ ಬರ್ತಾರೆ ಜನ ರಿಪೇರ್ ಮಾಡ್ತಾರೆ ಈ ಸ್ಟೂಡೆಂಟು ಬರ್ತಾರೆ ರಿಪೀಟ್ ತೊಗೊಂಡ್ಬರ್ತಾರೆ ಈಗ 2010 ಕಲ್ತಿರೋದು ಈಗನೂ ಪಾರ್ಟ್ಸ್ ತಗೊಳ್ತಾರೆ ರಿಪೇರಿ ಮಾಡ್ತಾರೆ ಈಗ ನನ್ನೆ ಬಂದಿರೋದು 2010 ಸ್ಟೂಡೆಂಟ್ ಸ್ಟಿಲ್ ವಿ ಆರ್ ಕನೆಕ್ಟೆಡ್ ಲೈಕ್ ಈಗನೂ ಅಪ್ಗ್ರೇಡ್ ಆಗ್ತಾರೆ ಏನು ಚಾರ್ಜ್ ಪೇ ಮಾಡೋಂಗಿಲ್ಲ ಆಫ್ಟರ್ ದ ಟ್ರೈನಿಂಗ್ ಪ್ರೋಗ್ರಾಮ್ ಆಲ್ವೇಸ್ ಯು ಕ್ಯಾನ್ ಅಪ್ಗ್ರೇಡ್ ಏನೋ ಒಂದು ಡೌಟ್ ಇದ್ರೆ ಅಪ್ಗ್ರೇಡ್ ಆಗ್ಬೋದು ಆ ಡೌಟ್ ಕೇಳ್ಬೋದು ಇಲ್ಲ ಪಾರ್ಟ್ ತಗೋಬೋದು ರಿಪೇರ್ ಆ್ಯಂಡ್ ಸರ್ವಿಸ್ ಬಗ್ಗೆ ಏನು ಮಾಹಿತಿ ಬೇಕು ಎನಿ ಬ್ಯಾಚ್ ಯು ಕ್ಯಾನ್ ಕಮ್ ಇನ್ ಆಸ್ಕ್ ಯುವರ್ ಡೌಟ್ ಆ ಕುತ್ಕೊಂಡು ನೀವು ಕಲ್ತ್ಕೊಂಡು ಹೋದ್ರೆ ಏನು ಪೇ ಮಾಡಂಗಿಲ್ಲ ಸೊ ದಿಸ್ ಇಸ್ ದ ಲೈಫ್ ಟೈಮ್ ಟ್ರೈನಿಂಗ್ ಅಂಡ್ ಟೆಕ್ನಿಕಲ್ ಫೀಸ್ ಈಗ 21 ಡೇಸ್ ಇಟ್ಸ್ ಲೈಕ್ ಆಂಡ್ರಾಯ್ಡ್ ಅಂಡ್ ಐಫೋನ್ ಲೈಕ್ ಹೌ ಇಟ್ ಇಸ್ ಟ್ರೈನರ್ ನಾಲೆಜ್ ಸರ್ ಮೇನ್ ಆಗಿ ನಿಮ್ಗೆ ಯಾವ್ದೇ ಟೂಲ್ ಇರ್ಲಿ ಅಡ್ವಾನ್ಸ್ ಟೂಲ್ ಆಗ್ಲಿ ಏನೇ ಇರ್ಲಿ ನಿಮ್ಗೆ ಆತರ ಒಬ್ರು ಅಷ್ಟು ಚೆನ್ನಾಗಿ ಪೇಷನ್ಸ್ ಇಂದ ಅವ್ರ ಟೈಮ್ ನಮ್ಗೆ ಕೊಟ್ಟು ಟ್ರೈನ್ ಮಾಡೋರಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗಲ್ಲ ಎಲ್ಲ ವೇಸ್ಟ್ ಬಟ್ ಇಲ್ಲಿ ಶ್ರೀಕರ್ ಸರ್ ಅವರು ಸ್ಕೀಮ್ಯಾಟಿಕ್ಸ್ ಎಲ್ಲ ಹೇಳಿದ್ರಿಂದಾನೇ ನಾವ್ ಈಗ ಐಫೋನ್ ಈಸಿಯಾಗಿ ಆಗ್ತಾರೆ ಕಾಂಪೋನೆಂಟ್ಸ್ ಸ್ಮಾಲ್ ಕಾಂಪೋನೆಂಟ್ಸ್ ಸರ್ ಅವರು ನಾವು ಚೂರು ಏನೇ ಡೌಟ್ ಇದ್ರು ಅವರು ಪ್ರತಿಯೊಂದು ನಮ್ ಕ್ಲಿಯರ್ ಆಗೋ ತನಕನೂ ಅವ್ರು ಮದರ್ ಬೋರ್ಡ್ ಅಲ್ಲಿ ಏನೇನ್ ಕಾಂಪೋನೆಂಟ್ಸ್ ಬರುತ್ತೆ ಇಲ್ಲ ಯಾವ ತರ GR ವ್ಯಾಲ್ಯೂ ಚೆಕ್ ಮಾಡಬೇಕು ಯಾವ ತರ ಫಾಲ್ಟ್ ಫೈಂಡ್ ಮಾಡಬೇಕು ಹೌದು ಸರ್ ಆಮೇಲೆ ಆಮೇಲೆ ಇದು IC ಆಮೇಲೆ ನಾವು ರಾಬಿನ್ ಅಣ್ಣನು ಅಷ್ಟೇ ಇದು ನಾವು IC ಒಂದು ತೆಗಿಯಕ್ ಆಗ್ತಿರ್ಲಿಲ್ಲ ತೆಗೆದು ರೀಬೋಲ್ ಮಾಡಕ್ಕಾಗಲ್ಲ ಯು ಆರ್ ದ ಫಸ್ಟ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನೀವು ಅಲ್ಲಿ ಮಾಡಿರ್ಬೇಕು ಹೌದು ಇದಕ್ಕಿಂತ ಮುಂಚೆ ಸೊ ದಿಸ್ ಇಸ್ ಲೈಕ್ ಎ ಫ್ರೆಶರ್ ಕ್ಯಾನ್ ಲರ್ನ್ ಲೈಕ್ ಆ ಥರ ಇಲ್ಲ ದಿಸ್ ದ ಏಜ್ ಫಾರ್ ಲರ್ನಿಂಗ್ ಒಂದು 18 ಇಂದ ಆಫ್ಟರ್ ದ 10th or 12th ಪಾಸ್ ಆರ್ ಫೇಲ್ ಡಸಂಟ್ ಮ್ಯಾಟರ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂಡ್ 21 days ಈಗ ಎಲ್ಲೋ ಒಂದು ಸ್ಟಾರ್ಟ್ ಮಾಡಬೇಕಲ್ಲ ಯು ಆರ್ ದ ಫ್ರೆಶರ್ ಐ ಥಿಂಕ್ ಇಲ್ಲಿ ಇದಕ್ಕಿಂತ ಮುಂಚೆ ನೀವು ಇದುವರೆಗೆ ಮಲ್ಟಿಮೀಟರ್ ಯೂಸ್ ಮಾಡಿಲ್ಲ ಸೊ ಇಲ್ಲಿ ಎಲ್ಲ IC ಎಲ್ಲ ನಿಮ್ ಕೈಯಿಂದ ನೀವು ತೆಗ್ದಿದ್ದೀರಾ ರೀಬೋಲ್ ಮಾಡಿದ್ದೀರಾ ಹಾಕಿದ್ದೀರಾ ಸ್ಕೀಮ್ಯಾಟಿಕ್ ಫಾಲ್ಟ್ ಫೈಂಡ್ ಆ ಕಾಂಪೋನೆಂಟ್ಸ್ ಎಲ್ಲ ಕಣ್ಣು ಹಿಡಿಯೋದು ಯಾವ ತರ ವೋಲ್ಟೇಜ್ ಚೆಕ್ ಮಾಡಬೇಕು ರಾಬಿನ್ ಅಂಡ್ ಸಾಫ್ಟ್ವೇರ್ ಬಗ್ಗೆ ಏನು ಹೇಳಿದಾರ ಲೈಕ್ ಯಾವ ತರ ಸಾಫ್ಟ್ವೇರ್ ರಾಬಿನ್ ಅವರು ಸಾಫ್ಟ್ವೇರ್ ಬಗ್ಗೆ ಅಂದ್ರೆ ಏನು ಫೋನ್ UEFI ಮತ್ತೆ ಆ ಫೋನ್ ಅಲ್ಲಿ ಯಾವ್ದಾದ್ರು ಫರ್ಮ್ವೇರ್ ಹೆಂಗೆ ನಾವು ಅದು ಕನೆಕ್ಟ್ ಮಾಡಿ ಸಿಸ್ಟಮ್ಗೆ ನಾವು ಯಾವ ತರ ಅದನ್ನ ಅಪ್ಗ್ರೇಡ್ ಮಾಡಬಹುದು ಅಥವಾ ಡೌನ್ ಗ್ರೇಡ್ ಮಾಡಬಹುದು ತುಂಬಾ ಈಸಿ ಬಾಕ್ಸಸ್ ಇದ್ರೆ ತಗೊಂಡು ನೀವು ಮಾಡಬಹುದು ಸೊ ಈಗ ಮೈಸೂರಲ್ಲಿ ಏನ್ ಲೈಕ್ ಸರ್ವಿಸ್ ಸೆಂಟರ್ ಓಪನ್ ಮಾಡಬೇಕು ಅಂತ ಮೈಂಡ್ ಅಲ್ಲಿ ಐಡಿಯಾನ ಈಗ ಒಂದು ಸ್ವಲ್ಪ ದಿನ ಕೆಲಸ ಮಾಡ್ಕೊಂಡು ಆಮೇಲೆ ಕೆಲಸ ಮಾಡ್ಕೊಂಡು ಆಮೇಲೆ ಏನಕ್ಕಂದ್ರೆ ನಂಗೂ ಟ್ರೈನ್ ಆಗ್ಬೇಕಲ್ಲ ಇನ್ನು ಪ್ರಾಕ್ಟೀಸ್ ಬೇಕು ಬಟ್ ಅದು ಐಫೋನ್ ಬಗ್ಗೆ ಲಾಸ್ಟ್ ಒಂದು 1 week ಇಂದ ನೀವು ಒಂದು ಐಫೋನ್ ನೋಡ್ತಾ ಇದ್ದೀರಾ ಹೌ ಇಸ್ ಲೈಕ್ ಐಫೋನ್ ಎಕ್ಸ್ಪೀರಿಯನ್ಸ್ ಲೈಕ್ ಒಂದು ಪ್ರಾಕ್ಟಿಕಲಿ ಲೈವ್ ಮಾಡಿ ತೋರಿಸ್ತಾರಾ ಯಾ ಸುಮ್ಮನೆ ಬರೀ ಲೈವ್ ಮಾಡಿ ತೋರಿಸಿದಾರಾ ಇದು ಲೈವ್ ಮಾಡಿ ಅಂದ್ರೆ ಲೈವ್ ಕಸ್ಟಮರ್ ಫೋನ್ ತಗೊಂಡ್ಬಂದು ರೆಡಿ ಮಾಡಿದ್ದಾರೆ ಲೈವ್ ಆಗಿ ಏನ್ ಪ್ರಾಬ್ಲಮ್ ಇದೆ ಏನೇನಿದೆ ಏನ್ ವರ್ಕ್ ಯಾವ್ದು ಮಾಡೆಲ್ ಏನ್ ಪ್ರಾಬ್ಲಮ್
ಇದು ಐಫೋನ್ ಎಕ್ಸ್ ತಗೊಂಡ್ಬಂದಿದ್ದು, ಅದು ಏನ್- ಟಚ್ ಸ್ಕ್ರೀನ್, ಇದು ಟಚ್ ವರ್ಕ್ ಆಗ್ತಿರ್ಲಿಲ್ಲ ಅಂತ. ಟಚ್ ಕ್ಲೀನ್ ಆಗಿ ಸರಿ, ಅದು ಐಸಿ ಡ್ರಿಲ್ ಮಾಡಿ ಹಳೇದನ್ನ ಹೊಸದಕ್ಕೆ ಹಾಕಿ ಎಲ್ಲ ಹಾಕಿದ್ರು. ಸೊ ಅದನ್ನ ಫೇಸ್ ಐಡಿ, ಬ್ಯಾಟ್ರಿ, ಎಲ್ಲ, ಆಮೇಲೆ ಟ್ರೂ ಟೋನ್ ಹೆಂಗ್ ಫಿಕ್ಸ್ ಮಾಡೋದು ಅದೆಲ್ಲಾನು ತೋರಿಸ್ಕೊಟ್ರು. ಹಾರ್ಡ್ ಡಿಸ್ಕ್ ಅಪ್ಗ್ರೇಡ್ ಮಾಡೋದು, ನ್ಯಾನ್ ಅಪ್ಗ್ರೇಡ್ ಮಾಡೋದು, ಸಿಪಿಯು ಲೆವೆಲ್, ಆಮೇಲೆ ಸ್ವೈಪಿಂಗ್ ಹೆಂಗ್ ಮದರ್ ಬೋರ್ಡ್ ಮಾಡೋದು, ಸ್ವ್ಯಾಪ್ ಮಾಡೋದು, ಎಲ್ಲಾನು ದೀಸ್ ಆರ್ ದ ಲೇಟೆಸ್ಟ್ ನಾಲೆಜ್. ಈಗ ಸ್ವೈಪಿಂಗ್ ಇದೆಲ್ಲ ಟೂಲ್ ಬೇಕಾದ್ರೆಲ್ಲ ಸಿಗುತ್ತೆ ನಮ್ಮ ಹತ್ರ. ವಿ ಹ್ಯಾವ್ ರೈಟ್ ಟೂಲ್ ಅಂಡ್ ದೆನ್ ರೈಟ್ ನಾಲೆಜ್ ಫಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟಾದ್ರೆ ಲೈಕ್ ಜಸ್ಟ್ ಶೇರ್ ದಿಸ್ ವಿಡಿಯೋ. ನಿಮ್ಗೆ ಇಲ್ಲ ಬೇರೆ ನಿಮ್ಮ ಫ್ರೆಂಡ್ಗೆ ಯೂಸ್ ಆಗ್ಬೋದು. ಆ್ಯಂಡ್ ನಿಮ್ಮ ಲಿಸ್ಟಲ್ಲಿ ಒಂದು ಫ್ರೆಂಡ್ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ಇದು ಬೇಕಾಗುತ್ತೆ ಆ್ಯಂಡ್ ದೇ ಆರ್ ಲುಕಿಂಗ್ ಫಾರ್ ದ ಜಾಬ್ ಆ್ಯಂಡ್ ಪ್ಲೇಸ್ಮೆಂಟ್. ಆ್ಯಂಡ್ ಇಲ್ಲ ಅಂತಂದ್ರೆ ಲೈಕ್ ಒಂದು ಪ್ರೇಕ್ಷಿಕ್ ಥರ ಒಂದು ಸರ್ವಿಸ್ ಸೆಂಟರ್ ಓಪನ್ ಮಾಡಬೇಕು ಫ್ಯೂಚರ್ ಲೈಫ್ ಯು ಹ್ಯಾವ್ ಡ್ರೀಮ್. ಸೊ ಐ ಗಿವ್ ಒನ್ ಸ್ಮಾಲ್ ಕಾಂಪ್ಲಿಮೆಂಟರಿ ಗಿಫ್ಟ್ ಫ್ರಮ್ ಅವರ್ ಸೈಡ್. ದಿಸ್ ಇಸ್ ಒನ್ ಬೋರ್ನಿಯೋ ಸಾಫ್ಟ್ವೇರ್ ನೀವು ಕಲ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆನ್ ದ ವೇ ಫ್ರಮ್ ಬ್ಯಾಂಗ್ಳೂರ್. And thank you so much for your choosing Prakash Cellular service. And thanks for watching this video. Love you all. Bye bye. Take care.